4 ಜಿಲ್ಲೆ ಅನ್ನದಾತರಿಗೆ ಆಘಾತ. ಟಿಬಿ ಡ್ಯಾಂನಲ್ಲಿ ತಗ್ಗಿದ ನೀರಿನ ಮಟ್ಟ. ಭತ್ತ ನಾಟಿ ಇಳಿಮುಖ, ರೈಸ್ ಮಿಲ್ಗಳಿಗೂ ಆತಂಕ. ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಭಾಗದ ರೈತರು ತುಂಗಾಭದ್ರಾ ಜಲಾಶಯದ ನೀರನ್ನೇ ನೆಚ್ಚಿಕೊಂಡವರು. ಈ ಗದ್ದೆ ರೈತರಿಗೆ ಕಣ್ಣೀರಲ್ಲಿ ಕೈ ತೊಳೆಯುವ ಸ್ಥಿತಿ ಎದುರಾಗಿದೆ. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಜಲಾಶಯದಲ್ಲಿ ಭತ್ತ ಬೆಳೆಯುವಷ್ಟು ನೀರಿಲ್ಲ. ಹೀಗಾಗಿ ಅಚ್ಚುಕಟ್ಟು ಪ್ರದೇಶದ ರೈತರು ಭತ್ತದ ನಾಟಿ ಮಾಡಲಾಗದೆ ಜಮೀನುಗಳನ್ನ ಹಾಗೆ ಖಾಲಿ ಬಿಡ್ತಿದ್ದಾರೆ. ಹೌದು, ಕಳೆದ 2 ವರ್ಷಗಳಿಂದ ಎರಡನೇ ಬೆಳೆಯನ್ನ ಕಾಣದ ರೈತರಿಗೆ ಈ ಬಾರಿಯ ಮುಂಗಾರು ಭಾರಿ ಆಘಾತ ನೀಡಿದೆ. ರೈತರಷ್ಟೇ ಅಲ್ಲದೆ ರೈಸ್ ಮಿಲ್ ಮಾಲೀಕರ ಪರಿಸ್ಥಿತಿಯೂ ಕೂಡ ಶೋಚನೀಯವಾಗಿದೆ. ಗದ್ದೆಗಳಲ್ಲಿ ಭತ್ತವೇ ಬೆಳೆಯದ ಕಾರಣ ರೈಸ್ ಮಿಲ್ಗಳಿಗೆ ಭತ್ತದ ಪೂರೈಕೆ ಆಗ್ತಾ ಇಲ್ಲ. ಕಚ್ಚಾ ವಸ್ತು ಸಿಗದೆ ಕೊಪ್ಪಳದ ಬಹುತೇಕ ರೈಸ್ ಮಿಲ್ಗಳು ಮುಚ್ಚುವ ಹಂತಕ್ಕೆ ತಲುಪಿವೆ. ಪ್ರತಿ ವರ್ಷ ಭರಪೂರ ವಹಿವಾಟು ನಡೆಸ್ತಾ ಇದ್ದ ಮಿಲ್ ಮಾಲೀಕರು ಕೈಕಟ್ಟಿ ಕೂರುವಂತಾಗಿದೆ. ಸದ್ಯ ಮಾರುಕಟ್ಟೆಯಲ್ಲಿ ಪ್ರತಿ 75 ಕೆಜಿ ಭತ್ತಕ್ಕೆ ಬರೋಬ್ಬರಿ 2,500 ರೂಪಾಯಿ ತಲುಪಿದ್ದು, ಭತ್ತದ ಕೊರತೆಯಿಂದಾಗಿ ಅಕ್ಕಿ ದರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಬೆಳೆನೂ ಇನ್ನೊಂದು ಏನಾಗಿದೆ, ಬರದ ಛಾಯೆ ಬಂದ್ಬಿಟ್ಟದ. ಈಗ ರೈತಿಗ ಸಮಸ್ಯೆ ಎಷ್ಟು ಕಷ್ಟ ಆಗ್ಯದ ಅಂದ್ರೆ, ಎಲ್ಲಿ ಮಳೆ ಆಗಿಲ್ಲ. ಎಲ್ಲ ಡ್ಯಾಮ್ಗಳನ್ನು ನಾವು ನೋಡ್ಲಾಗಿ ಬರದ ಛಾಯೆ ಮೂಡಿದ್ರಿಂದ ರೈತನು ಭಾಳ ಆತಂಕಕ್ಕಿದ್ದಾನೆ, ಕಷ್ಟದಲ್ಲಿದ್ದಾನೆ. ದೇವ್ರ ದಯಿಂದ ಬೇಗನೆ ದೊಡ್ಡ ಒಂದು 3-4 ಮಳೆ ಆದರೆ ಏನಾದರೂ ನಮ್ಮ ಡ್ಯಾಮ್ಗಳು ತುಂಬ್ತಾವ, ರೈತನು ಸಂತುಷ್ಟ ಆಗ್ತಾನೆ. ಜೊತೆಗೆ ಎಲ್ಲರಿಗೂ ಒಂದು ಒಳ್ಳೆಯದಾಗ್ತದೆ ಅನ್ನುವಂಥ ಮನೋಭಾವನೆ. ಅಕ್ಕಿ ರೇಟ್ ಅಂತೂ ಹೆಚ್ಚಾಗಲಿಕ್ಕೆ ಮೂಲ ಕಾರಣ ಅಂದರೆ ಭತ್ತದ ಕೊರತೆ. ಇನ್ನು ಭತ್ತದ ಕೊರತೆಯ ನೇರ ಬಿಸಿ ಸಾರ್ವಜನಿಕರಿಗೂ ತಟ್ಟುವುದಕ್ಕೆ ಶುರುವಾಗಿದೆ. ಮಳೆ ಕೊರತೆಯ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಾಲ್ ಅಕ್ಕಿಗೆ 200 ರೂಪಾಯಿ ಹೆಚ್ಚಳವಾಗಿದೆ. ಪ್ರಸ್ತುತ ಉತ್ತಮ ಗುಣಮಟ್ಟದ ಅಕ್ಕಿ ಬೆಲೆ ಕ್ವಿಂಟಾಲ್ಗೆ 5,000 ರೂಪಾಯಿ ಗಡಿ ದಾಟಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಈ ವರ್ಷವೂ ತುಂಗಾಭದ್ರಾ ಡ್ಯಾಂ ಭರ್ತಿಯಾಗದೆ ಅಕ್ಕಿಯ ಬೆಲೆ ದುಪ್ಪಟ್ಟಾಗುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇವೆ. ಇದು ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಜನರಲ್ಲಿ ಭಾರಿ ಆತಂಕ ಮೂಡಿಸಿದೆ. ಮಳೆ ಇಲ್ಲ, ಇಂದ ಯಾವುದೇ ರೀತಿಯಲ್ಲಿ ಇನ್ಫ್ಲೋ ಇಲ್ಲ ನೀರು. ಆಮ್ಯಾಗ ಭತ್ತನೂ ಇಲ್ಲ. ಈಗ ಮುಖ್ಯವಾಗಿ ಅಂದರೆ ಭತ್ತದ ಕೊರತೆ ಭಾಳ ಅದ. ಬೇರೆ ಬೇರೆ ರಾಜ್ಯಗಳಿಂದ ತರಿಸ್ಬೇಕು, ಅದು ಎಷ್ಟರ ಮಟ್ಟಿಗೆ ಆಗ್ತದೆ. ಹೀಗಾಗಿ ಭತ್ತ ಸಿಗಾಕತ್ತಿಲ್ಲ ಅಥವಾ ಭತ್ತದ ಕೊರತೆ ಇರೋದರಿಂದ ಅಕ್ಕಿ ರೇಟ್ ಹೆಚ್ಚಾಗಿದೆ ಅಂತ ನನ್ನ ಅನಿಸಿಕೆ. ಮತ್ತು ಅಕ್ಕಿ ಡಿಮಾಂಡು ಭಾಳ ಅದ. ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ತಾ ಇದೆ ಅಕ್ಕಿ. ಇತ್ಲ ಸಿಂಗಾಪುರ್, ದುಬೈ ಅಕ್ಕಿ ಹೋಗ್ತಾ ಇರೋದ್ರಿಂದ ನಮ್ಮ ಸೋನಾ ಮಸೂರಿ ಹಿಂಗೆ ಡಿಮಾಂಡ್ ಆಗಿ ಅಕ್ಕಿ ರೇಟ್ ಹೆಚ್ಚಾಗಿದ್ದು ಖರೆ. ಒಟ್ನಲ್ಲಿ ಪ್ರಕೃತಿಯ ಮುನಿಸು ಒಂದೆಡೆ ರೈತನನ್ನ ಕಂಗಾಲಾಗಿಸಿದ್ರೆ, ಇನ್ನೊಂದ್ ಕಡೆ ಗ್ರಾಹಕರ ಹೊಟ್ಟೆ ಮೇಲೆ ಹೊಡೆಯುವಂತೆ ಮಾಡಿದೆ. ಜಲಾಶಯಕ್ಕೆ ನೀರು ಬಂದು ಮತ್ತೆ ಗದ್ದೆಗಳು ಹಸಿರಾಗದಿದ್ದರೆ ಮುಂದಿನ ದಿನಗಳಲ್ಲಿ ಅಕ್ಕಿ ರೇಟ್ ಮತ್ತಷ್ಟು ಹೆಚ್ಚಾಗೋದಂತೂ ಸತ್ಯ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.